ಅದರಲ್ಲೂ ಒಂದೊಂದು ಸೀಟಿಗೆ 6ರಿಂದ 7 ಕೋಟಿ ಅಂತೆ ಸರ್. ಹೆಚ್ಚು ಕಮ್ಮಿ 1,800ರಿಂದ 2,000 ಕೋಟಿ ಹಗರಣ ಇದು. ಯಾಕೆ ಆಗ್ಬಾರ್ದಲ್ವಾ? ದುಡ್ಡು ಯಾರಿಗೆ ಬೇಡ ಅಲ್ವಾ ನಟರಾಜ್ ಗೌಡ್ರೆ? ಇಲ್ಲ, ಈಗ ಇದೊಂದು ಊಹಾಪೋಹ ಮತ್ತೆ ಕಟ್ಟುಕತೆ. ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬಲ್ ಚರ್ಚ್ ಇಲ್ಲ. ನಾವು ರಾಜಕೀಯ ಮಾಡ್ತೀವಿ, ಚುನಾವಣೆಗಳಲ್ಲಿ ರಾಜಕೀಯ ಮಾಡ್ತೀವಿ. ಆದರೆ ಈ ಪರೀಕ್ಷೆಗಳಲ್ಲಿ ರಾಜಕೀಯ ಮಾಡೋದಾಗಲಿ ಭ್ರಷ್ಟಾಚಾರ ಮಾಡೋದಾಗಲಿ ಬಿಜೆಪಿ ಇದ್ದಾಗ ಆಗ್ತಾ ಇತ್ತು. ನಾವು ನೋಡಿದ್ವಿ 454 545 PSI ಹಗರಣ ಆಯ್ತಲ್ಲ, ಹಗರಣ ನೇರವಾಗಿ ಬಿಜೆಪಿ ಸರ್ಕಾರ ಅವರ ಮಂತ್ರಿಗಳ ಇನ್ವಾಲ್ವ್ಮೆಂಟ್ ತಗೊಂಡು ಮಾಡ್ಕೊಂಡಿದ್ರು. ಅದನ್ನು ತಡೆದು ನಾವು ಈಗ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ಪರೀಕ್ಷೆಗಳು ನಡೆಸಬೇಕು ಅಂತೇಳಿ KPSC ಮತ್ತೆ KEA ಮಾಡ್ತಿದೆ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ರಬೀಶ್. ಒಂದು ಕೆಲಸ ಮಾಡೋಣ, ಅದ್ಯಾವುದೋ ಮ್ಯಾಜಿಕ್ ರೂಮ್ ಇದೆಯಂತಲ್ಲ, 24 ಜನದಲ್ಲಿ 15 ಜನ ಪಾಸ್ ಆಗೋದು. ಅರ್ಥ ಆಯ್ತಾ? ಈಗ ಯಾಕೆ 6,000 ಜನ ಕಷ್ಟಪಟ್ಟು ಓದಿ ಫ್ಯಾಮಿಲಿಯಿಂದ ದೂರ ಇದ್ದು ಎಂಟರ್ಟೈನ್ಮೆಂಟ್ ಯಾಕೆ ಕಷ್ಟಪಡಬೇಕು? ಯಾಕೆ ಊಟ ನಿದ್ದೆ ಬಿಡಬೇಕು? ಆ ಮ್ಯಾಜಿಕ್ ರೂಮ್ಗೆ ಹೋಗೋದಪ್ಪ, ಅಲ್ಲಿ ಮೋರ್ ದನ್ 60% ಪಾಸ್ ಆಗ್ಬಿಡ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ. ಒಂದ್ ರೂಮಲ್ಲಿ 24 ಜನ ಇರ್ತಾರೆ. 24 ಜನದಲ್ಲಿ 15 ಜನ ಹೆಂಗ್ ಸೆಲೆಕ್ಟ್ ಆಗ್ತಾರೆ? ಒಂದೇ ರೂಮ್ ಅಲ್ಲ, 4 ರೂಮಲ್ಲಿ 10 ಜನ. 24 ಜನದಲ್ಲಿ 10 ಜನ ಅಂತಂದ್ರೆ ಅದ್ರಲ್ಲಿ ನೀವು ಲಿಸ್ಟ್ ನೋಡಿದ್ರಾ? ಮೆಂಬರ್ಸ್ ಮಕ್ಕಳು, ಅವ್ರ ರಿಲೇಟಿವ್ಸ್ ಅಲ್ಲಿ, ಮತ್ತೆ ಕಮಿಷನರ್ SP ಮಕ್ಕಳಿದ್ದಾರೆ, ರಾಜಕೀಯ ಮಕ್ಕಳಿದ್ದಾರೆ. ಒಂದೇ ಫ್ಯಾಮಿಲಿ 2-3 ಜನ ಹೆಂಗ್ ಸೆಲೆಕ್ಟ್ ಆಗಾಕೋದೆ? ಓದಿಲ್ಲ ಅಂತ ನಿಮ್ಮ ಪ್ರಕಾರ ಅವರಲ್ಲಿ ಓದಿಲ್ಲ ಅಂತ ಓದಿಲ್ಲ ಅಂತ ಹುಚ್ಚ ಲೂಜು. ನಿಂಗ್ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಅಂದ್ರೆ ಬಡವರು ಯಾರು ಓದಿರಲ್ಲ, ಬರೀ ಶ್ರೀಮಂತರಷ್ಟೇ ಓದಿರ್ತಾರೆ. ಒಂದೇ ರೂಮಲ್ಲಿ ಎಲ್ಲರೂ ಓದಿರ್ತಾರೆ. ನಟರಾಜ್ ಗೌಡ್ರೆ, ಪರೀಕ್ಷಾರ್ಥಿಗಳ ಆಕ್ರೋಶ ಯಾವ ಲೆವೆಲ್ಗೆ ಬಂದ್ಬಿಟ್ಟಿದೆ ಅಂದ್ರೆ, ಸುಮ್ಮನೆ ಪರೀಕ್ಷೆ ಯಾಕೆ ನಡೆಸ್ತೀರಿ? KPSC ನ ಡಿಸಾಲ್ವ್ ಮಾಡಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಶಿಫಾರಸ್ ಮಾಡಿದ್ದಾರೆ. ಹಂಗ ಮಾಡ್ಬಿಟ್ಟತ್ಲಾಗೆ ಹರಾಜ್ ಹಾಕ್ಬಿಡಿ. ಡಬಲ್ ಇನ್ಕಮ್ ಸರ್ಕಾರಕ್ಕೆ ಸರ್. ಹೆಂಗೆ? ಒಂದು ಹರಾಜ್ ಮೂಲಕ, ಇನ್ನೊಂದು ಹರಾಜಲ್ಲಿ ಆಯ್ಕೆಯಾದ ಆಫೀಸರ್ಗಳೇನ್ ಮಾಡ್ತಾರೆ? ಕಮಾಯಿ ಮಾಡ್ಕೊಳ್ತಾರೆ. ಸರ್ಕಾರಕ್ಕೆ ಡಬಲ್ ಆದಾಯ ಬರುತ್ತೆ. ಮಾಡ್ಬಿಡಿ, ಹರಾಜ್ ಹಾಕ್ಬಿಡಿ ಹುದ್ದೆಗಳನ್ನ. ವಿದ್ಯಾರ್ಥಿಗಳ ಆಕ್ರೋಶ ಸರ್. ಕರೆಕ್ಟ್. ಅದು ಯಡಿಯೂರಪ್ಪ ಇದ್ರೆ ಮಾಡ್ತಾ ಇದ್ರೇನೋ, ಬೊಮ್ಮಾಯಿ ಇದ್ರೆ ಮಾಡ್ತಾ ಇದ್ರು. ಬಿಜೆಪಿ ಸರ್ಕಾರದಲ್ಲಿ ನೀವೇನ್ ಹೇಳಿದ್ರಲ್ಲ ಸಲಹೆ, ಅದು ಬಿಜೆಪಿ ಸರ್ಕಾರದಿಂದ ಮಾಡಿದ್ರೆ ನಾವು ಮಾಡೋದಿಲ್ಲ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಯುವಕರಿಗೆ ಯಾರು ಉದ್ಯೋಗಾಕಾಂಕ್ಷಿಗಳಿದ್ದಾರೆ, ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿದ್ದಾರೆ, ಯಾರು ಎಕ್ಸಾಮ್ಗೆ ಕಷ್ಟಪಟ್ಟು ಓದ್ತಾ ಇದ್ದಾರೆ, ಅವರ ಪರವಾಗಿ ಸರ್ಕಾರ ಇದೆ, ನಂಬರ್ 1. ಎರಡನೇದು, ಅವ್ರಿಗೆ ನಿಜವಾಗ್ಲೂ ಹಗರಣ ಆಗಿದೆ ಅನ್ಸಿದ್ರೆ ನಾವು ತನಿಖೆ ಮಾಡೋದು. ನಾವು ಮೊದಲು ಬಿಜೆಪಿ ತರ ಓಡೋಗಂತಾರಲ್ಲ, ನೋಡಿ, ಕರ್ನಾಟಕ ಉದ್ಯೋಗ ಸೃಷ್ಟಿಯಲ್ಲಿ ನಂಬರ್ 1 ಇದೆ. ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ 1 ಇದೆ. ಇನ್ವೆಸ್ಟ್ಮೆಂಟ್ ಅಲ್ಲಿ ನಂಬರ್ 2 ಇದೆ. ನಿಮಗೆ ಮಾಹಿತಿ ಇಲ್ಲ. ಆಮೇಲೆ ನಿಮಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರನೇ ಉದ್ಯೋಗ ಸೃಷ್ಟಿ ಆಗ್ತಾ ಇರತಕ್ಕಂಥದ್ದು. ಕರ್ನಾಟಕದಲ್ಲೂ ಕೂಡ ಸ್ಟಾರ್ಟ್ಅಪ್ ಇಡೀ ಇಂಡಿಯಾದಲ್ಲಿ ನಂಬರ್ 1 ಇದೆ. ನಿಮ್ಗೆ ಪ್ರಶ್ನೆ ಸರ್, ಇದು ಹೆಂಗಾಯ್ತು ಅಂದ್ರೆ, ಹಲ್ ನೋವು ಅಂತಂದ್ರೆ ತಲೆನೋವಿಗೆ ಟ್ಯಾಬ್ಲೆಟ್ ಕೊಟ್ರಂತೆ. ಅಂದ್ರೆ KPSC ಎಕ್ಸಾಮ್ ಅಲ್ಲಿ ಅಕ್ರಮ ಆಗ್ತಾ ಇದೆ ಅಂದ್ರೆ ನಾವು ವಿದ್ಯಾರ್ಥಿಗಳಿಗೆ ಇಂದಿರಾ ಕ್ಯಾಂಟೀನ್ ತೆಗಿತೀವಿ ಅಂದ್ರೆ ಇದು ಯಾವ ಉತ್ತರ ಸರ್? ನಾನೇ ಒಬ್ರು ಮಿನಿಸ್ಟರ್ ಮನೆ ಒಳಗಡೆ ಕೂತಿದ್ದೀನಿ, ನನ್ ಮುಂದೆನೆ ಒಬ್ಬ ಕ್ಯಾಂಡಿಡೇಟ್ಸ್ ಅವ್ರ ಅಪ್ಪನ್ ಕರ್ಕೊಂಡ್ ಬಂದ, ಸೇಮ್ ಕಾನ್ಸ್ಟಿಟ್ಯೂನ್ಸಿ. ಇವತ್ತು ಸಂಜೆ KPSC ಅವ್ರು ಬರ್ತಾರೆ, ಸಂಜೆ ಹೆಸರು ಹೇಳಲ್ಲ, KPSC ಅವ್ರು ಬರ್ತಾರೆ, ಅವ್ರ ಜೊತೆ ನಾನು ಚರ್ಚೆ ಮಾಡ್ಬಿಟ್ಟು ನಿಮ್ದು ಮಾಡಿಸ್ಕೊಡ್ತೀನಿ ಲಿಸ್ಟ್ ಅಲ್ಲಿ ಅಂತ ಹೇಳಿದ್ರು. ಈ ರೀತಿ ಆಗ್ತಾ ಇದೆ. ಇವ್ರು ಸಿಕ್ಕಲ್ವೇನೋ ಕೈಗೆ? ಸಿಕ್ಕಿದ್ರೆ ಮಾತ್ರ ಸರಿಯಾಗಿ ಹಿಡ್ಕೊಂಡು ಕೈಕಾಲು ಮುರಿದು ಬಿಡಬೇಕು. ಕೈಕಾಲನ್ನ ಹೇಳ್ತೀನಿ, ತಿರುಗಿಸ್ಬಿಡ್ಬೇಕು. ಹಂಗೇನೆ ಓಡಾಡಬಾರ್ದು, ತೆವಳ್ಕೊಂಡು ತಿರುಗ್ತಾ ಇರ್ಬೇಕು ಅವನು ಪ್ರಪಂಚದಲ್ಲೆಲ್ಲ. ಅಷ್ಟೇ.